ಮಲ್ಕೊಂಡಾಗ ತಲೆ ಮುಳುಗಿಸೋದು, ಕೈ ಕಾಲು ಆಡಿಸೋದು. ತಲೆ ಮುಡಿಸಿದಾಗ ಉಸಿರು ಬಿಡಬೇಕು, ತಲೆ ಎತ್ತಿದಾಗ ಉಸಿರು ಹೇಳ್ಕೋಬೇಕು. ಎಲ್ಲಿ ಮಲ್ಕೋ. ಹಾಂ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅದೇ ಥರ ಹಾಂ. ಎಲ್ಲಿ ನೀನು ಬಾ. ನೀನು ಕಾಲು ಆಡಿಸ್ತಾ ಇರ್ಬೋದಲ್ಲ ಅಂತ ನಿಮ್ಗೆ ಅನುಮಾನ ಬಂದರೆ ಕಾಲನ್ನ ಇಲ್ಲಿ ನಾನು ಕಟ್ಟಾಕಿ ಕೊಡ್ತೀನಿ. ಕಾಲು ಕಟ್ಟಾಕಿದ್ದೀನಿ. ಇಲ್ಲಿ ಆಳ ಇದೆ, 7.5 ಅಡಿ ಆಳ ಇದೆ ಅಂತ. ಈಗ ಕಾಲು ಕಟ್ಟಾಕೈತೆ, ಆಳದ ನೀರಿನಲ್ಲಿದ್ದೀನಿ. ನನ್ನ ಕಾಲು ಕೆಳಗಡೆಗೂ ಟಚ್ ಆಗ್ತಾ ಇಲ್ಲ. ಈಜು ಕಲಿಯೋಕ್ಕೆ ಎಷ್ಟು ದಿವಸ ಬೇಕು? 1 ವರ್ಷನ, 1 ತಿಂಗಳ, 1 ವಾರನ, ಮತ್ತೆ ಎಷ್ಟು ದಿವಸ ಬೇಕಪ್ಪ? ಈಜು ಕಲ್ತ್ಕೊಂಬಕ್ಕೆ ಎಷ್ಟು ದಿವಸ ಬೇಕಾಯ್ತಪ್ಪ? ಚಿರ್ರಿ, ನಿನಗೆ ಎಷ್ಟು ದಿವಸ ಬೇಕಾಯ್ತಲ್ಲೋ? ಬನ್ನಿ, ನಿನಗೆ ಎಷ್ಟು ದಿವಸ ಬೇಕಾಯ್ತಲ್ಲೋ? ಓ ಹೋ 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 ಹೋ. ಈಜೇನು ಬ್ರಹ್ಮ ವಿದ್ಯೆ ಅಲ್ಲ. ಭಯ ಇಲ್ಲ ಅಂದರೆ ದೊಡ್ಡವರು 1-2 ದಿವಸಕ್ಕೆ ಕಲ್ತು ಬಿಡ್ಬೋದು. ಮಕ್ಕಳಾದರೆ 3-4 ದಿವಸ ಟ್ರೈನ್ ಮಾಡಿಬಿಟ್ರೆ ಕಲ್ತು ಬಿಡ್ತಾರೆ. 5ರಿಂದ 10 ವರ್ಷದ ಮಕ್ಕಳು. ಅದೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ಸ್ವಲ್ಪ ಹೇಳ್ಕೊಡೋನು ಅಂದರೆ ತರಬೇತಿದಾರ ಯಾವ ಥರ ಅಂತಂದು ನೀಟಾಗಿ ಅವ್ರಿಗೆ ಮನವರಿಕೆ ಆಗಂಗೆ ಹೇಳ್ಕೊಟ್ಬಿಟ್ಟು ಅವ್ರನ್ನ ಸ್ವಲ್ಪ ಹ್ಯಾಂಡ್ಲ್ ಮಾಡಿಬಿಟ್ರೆ ಸಾಕು, ಈಜಿಯಾಗಿ 3 ದಿವಸಕ್ಕೆ ಕಲ್ತ್ಕೊಂಡು ಬಿಡ್ತಾರೆ. ಮಕ್ಕಳು ಸಾಮಾನ್ಯವಾಗಿ ಈಜು ಕಲಿಯೋಕ್ಕೆ ಬೆಂಡ್ ಕಟ್ಕೊಳ್ತಾರೆ. ಮಕ್ಕಳು ಸಾಮಾನ್ಯವಾಗಿ ಈಜಾಡೋದಕ್ಕೆ ಬೆಂಡ್ ಕಟ್ಕೊತಾರೆ. ತಿರ್ಗಿ ಆಮೇಲೆ ಈ ಥರ ಕ್ಯಾನ್ಗಳು ಕಟ್ಕೊಳ್ತಾರೆ. ಅವು ಮೇಲೆ ತೇಲಿಸ್ತಾ ಇರ್ತವೆ, ಕೆಳಗಡೆ ಅವರು ಹಿಂಗೆ ಕೈ ಕಾಲು ಆಡಿಸ್ತಾ ಇರ್ತಾರೆ. ಹಂಗೆ ಎಷ್ಟು ದಿವಸ ಎಷ್ಟು ತಿಂಗಳು ಆಡಿಸಿದ್ರು ಕೂಡ ಈಜು ಅನ್ನೋದು ಬರೋದಿಲ್ಲ. ಇನ್ನು ಕೆಲವ್ರಿಗೂ ಸೊಂಟಕ್ಕೆ ಕಗ್ಗ ಕಟ್ಟಿ ಹಿಂಗೆ ಇಟ್ಕೊಳ್ತಾರೆ, ಈಜಾಡಿಸ್ತಾರೆ ಪೇರೆಂಟ್ಸ್ ಹಿಂಗೆ ಕಟ್ಕೊಂಡು. ಅದು ಕೂಡ ಅಷ್ಟೇ. ಎಷ್ಟು ದಿವಸ ಮಾಡಿದ್ರು ಕೂಡ ಆ ಟ್ರೈನಿಂಗು ಸಾಧ್ಯ ಆಗೋದಿಲ್ಲ ಬೇಗ ಈಜು ಕಲ್ತ್ಕೊಂಬೋದಕ್ಕೆ. ಅದಕ್ಕೆ ಬೇಗ ಈಜು ಕಲ್ತ್ಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರೋ ಟೆಕ್ನಿಕ್ ಏನು ಗೊತ್ತಾ? ತರಬೇತಿದಾರರು ಅವ್ರಿಗೆ ಈ ಥರ ಎಲ್ಲಾದರೂ ನೀರು ಎತ್ತರವಾಗಿ ಸ್ವಲ್ಪ ಕಡಿಮೆ ಆಳ ಇರೋದು, ಹೋಗ್ತಾ ಹೆಚ್ಚು ಆಳ ಇರೋದು, ಆ ಕಡೆ ಇಲ್ಲೇ ಮಕ್ಕಳನ್ನ ಬಿಟ್ಬಿಡಿ, ಅವರೇ ಕೈ ಕಾಲು ಆಡ್ತಾ ಕಲ್ತ್ಕೊಳ್ತಾರೆ. ಇಲ್ಲ ಅರ್ಜೆಂಟಾಗಿ ಕರೆಸ್ಬೇಕು ಅಂದ್ಕೊಂಡ್ರೆ ಬರೋ, ನೀನು ಇಲ್ಲಿಗೆ ಬಾ ಈಜಾಡ ತೋರಿಸ್ತೀನಿ. ಬಾ ಇತ್ತಿತ್ತು ಬಾರೋ. ಈ ಥರ ಮಕ್ಕಳನ್ನ ಹೊಟ್ಟೆ ಕೆಳಗಡೆ ಈ ಥರ ಕೈ ಹಾಕಿ ನಿಧಾನವಾಗಿ ಕೈ ಆಡಿಸು. ನಿಧಾನವಾಗಿ ಕೈ ಆಡಿಸು. ಗಾಬರಿ ಬೀಳ್ಕೊಡ್ದು. ಗಾಬರಿ ಬಿದ್ದರೆ ಈಜು ಬರೋದಿಲ್ಲ. ಹಂಗೆ ತೇಲ್ತೀಯ, ಈಗ ಹಂಗೆ ತೇಲ್ತೀಯ. ನಿಧಾನವಾಗಿ ಆಡಿಸು, ಭಯ ಬೀಳ್ಬೇಡ. ಹಾಂ, ಧೈರ್ಯವಾಗಿ. ನೀರು ಕುಡ್ದ. ಏನು ಭಯ ಬೀಳೋಲ್ಲ ಇವನು. ಕೆಲವರೆಲ್ಲ ಗಾಬರಿ ಆಗಿಬಿಟ್ಟು ಅರಸ್ಕೊಳ್ತಾರೆ. ಫಸ್ಟಿಗೆ ನೀರಿಗೆ ತರಬೇಕಾದ್ರೆ ಗಾಬರಿ ಆಗಿಬಿಟ್ಟು ಜೋರಾಗಿ ಅರಸ್ಕೋತಾರೆ. ಇವನಿಗೆ ಧೈರ್ಯ ಚೆನ್ನಾಗಿದೆ. ಕೈ ಕಾಲು ಆಡಿಸು. ಕೈ ನಿಧಾನವಾಗಿ ಆಡಿಸು. ಆಡಿಸು. ಓಕೆ, ಈ ಥರ 1 ದಿವಸ ಎಲ್ಲ ಟ್ರೈನಿಂಗ್ ಕೊಟ್ಟು ಬಿಡ್ತೀನಿ. ಈಗ ಹುಡುಗರಿಗೆ ಕಲಿಸಿದ್ದು ಅದೇ. 1 ದಿವಸ ಗಾಬರಿ ಹೋಗೋಕ್ಕೆ 1 ದಿವಸ. 2ನೇ ದಿವಸ ಏನು ಮಾಡಬೇಕು ಅಂತಂದರೆ ಸಾಧ್ಯವಾದಷ್ಟು ಸ್ವಲ್ಪ ಕೈಗಳಿಂಗೆ ಬಿಟ್ಟು ಅವ್ರಿಗೆ ಧೈರ್ಯ ತರಬೇಕು. 3ನೇ ದಿವಸ ಸುಮಾರಾಗಿ ಈಜೋಕ್ಕೆ ಶುರು ಮಾಡ್ತಾರೆ. ಈಜೋಕ್ಕೆ ಅಷ್ಟೋ ಇಷ್ಟು ಆದರೂ ಕಾಲು ತಗೊಳ್ತಾ ಇರುತ್ತೆ, ಮುಳುಗ್ತಾ ಇರ್ತಾರೆ, ಎದ್ದೊಳ್ತಾ ಇರ್ತಾರೆ, ನೀರು ಕುಡಿತಾ ಇರ್ತಾರೆ. ಅವ್ರಿಗೆ ಒಂದು ಹೇಳ್ಬೇಕು ಏನಂತಂದರೆ, ತಲೆ ಎತ್ತಬೇಡಿ, ನೀವು ತಲೆ ಎತ್ತಬೇಡಿ. ತಲೆ ಮುಳುಗಿಸಿ ಈ ಥರ ತಲೆ ಮುಳುಗಿಸಿ ಆವಾಗ ಉಸಿರು ಹೇಳ್ಕೊಬೋದು. ಮತ್ತೆ ತಲೆ ಮುಳುಗಿಸಿ ಕೈ ಕಾಲು ಆಡಿಸೋದು. ಹಿಂಗೆ ತಲೆ ಮುಳುಗಿಸಿ ಕೈ ಕಾಲು ಆಡಿದ್ರೆ ಮನುಷ್ಯ ಮುಳುಗೋದಿಲ್ಲ. ಹಿಂಗೆ ಮನ್ಕೊಂಡ್ಬಿಟ್ಟು ಕಾಲು ಹಿಂಗೆ ಸುಮ್ಮನೆ ಇರೋ ಸ್ವಲ್ಪ ಕಾಲು ಇವಾಗ ಬಂಡೆ ಮೇಲೆ ಇದೆಯಲ್ಲ, ಹಿಂಗೆ ಬಿಡ್ತಿದ್ದಂಗೆ ಮೇಲೆ ಕೆತ್ತಿಬಿಟ್ರೆ ಹಿಂಗೆ ನಾನು ಹೇಳೋದಲ್ಲ ಫುಲ್ ಕೇಳಿಸ್ಕೊಳ್ರು ಮಾಡಿಬಿಟ್ಟು ಹಿಂಗೆ ಮನ್ಕೊತಿರಲ್ಲ ಆರ್ಜೆಂಟಲ್ಲಾಗಿ ಮನ್ಕೊಂಡಾಗ ತಲೆ ಮುಳುಗಿಸೋದು, ಕೈ ಕಾಲು ಆಡಿಸೋದು. ತಲೆ ಮುಡಿಸಿದಾಗ ಉಸಿರು ಬಿಡಬೇಕು, ತಲೆ ಎತ್ತಿದಾಗ ಉಸಿರು ಹೇಳ್ಕೋಬೇಕು. ತಲೆ ಮುಣಿಸಿದಾಗ ಉಸಿರು ಬಿಡಬೇಕು, ತಲೆ ಎತ್ತಿದಾಗ ಉಸಿರು ಹೇಳ್ಕೋಬೇಕು. ಆ ಥರ ಆಗಿಬಿಟ್ಟು
ನೀವು ಯಾವಾಗ ಕಾಲು ಎತ್ತಿ ಹಿಂಗೆ ಮನ್ಕೊಂತೀರೋ ತಿರ್ಗಾ ಬಂಡೆ ಮೇಲೆ ಕಾಲು ಹಾಕ್ಬೇಡ್ರಿ. ಹಾಂ ನೋಡಿ, ಈಗ ನಾನು ತೋರಿಸ್ತೀನಿ, ಚೆನ್ನಾಗಿ ನೋಡ್ರಿ. ಹಾಂ ಈಗ ಹಿಂಗೆ ಈ ಥರ ಹೋಗ್ಬೇಕು. ಹಾಂ ಈಗ ಎಲ್ಲಿ ನೀನು ಹೋಗಪ್ಪ, ಎಲ್ಲಿ ಮನ್ಕೋ. ಹಾಂ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅದೇ ಥರ ಹಾಂ ಎಲ್ಲಿ ನೀನು ಬಾ ನೀನು ಹತ್ತಾಗಿರೋ. ಹಾಂ ಈಗ ಕಾಲು ಎತ್ಬಿಡ್ಬೇಕು ಬಂಡೆ ಮೇಲೆ, ಹಿಂಗೆ ಅಡ್ಡಾಟ ಮನ್ಕೊಂಡ್ಬಿಟ್ಟು ಉಸಿರು ಎಳ್ಕೊಂಬೋದು ಬಿಡೋದು. ಹಾಂ ಬರುತ್ತಾಗ ಇನ್ನೊಂದು 2 ದಿವಸಕ್ಕೆ ಬಂದುಬಿಡುತ್ತೆ ನಿಮಗೆ. ಈಜಾಡಬೇಕು ಹೆಂಗೆ ಅಂದರೆ, ಹಿಂಗೆ ನೀರನ್ನು ಒತ್ತಿದ್ರೆ ನಾವು ಮೇಲೆ ತೇಲ್ತೀವಿ. ಈಗ ಕೈಗಳು ನೋಡ್ರ ಹಿಂಗಂದ್ರೆ ತೇಲ್ತೀವಿ, ಹಿಂಗಂದ್ರೆ ಮುಳುಗ್ತೀವಿ. ಹಿಂಗೆ ನೂಕಿದ್ರೆ ಹಿಂದಕ್ಕೆ ಬರ್ತೀವಿ, ಹಿಂದಕ್ಕೆ ಫೋರ್ಸ್ ಹಿಂಗೆ ಮುಂದಕ್ಕೆ ಕೊಟ್ಟಾಗ ಹಿಂದಕ್ಕೆ ಬರ್ತೀವಿ. ಅವೆಲ್ಲ ತಿಳ್ಕೊಡ್ರಿ ಈ ಮೂಲಕ. ಈಗ ಬಾರ ನೀನು ಗುಂಡ. ಇವನು ಇವತ್ತು 3ನೇ ದಿವಸದ ಈಜು. ಎಷ್ಟು ಮಾತ್ರ ನೋಡ್ತೀನಿ ನಾನು ಹೇಳ್ದಾಗೆ, ತಲೆ ಮುಳುಗಿಸಿ ಎದ್ದೊಳ್ಬೇಕು. ಮುಳುಗಿಸಿದಾಗ ಉಸಿರು ಬಿಡಬೇಕು, ತಲೆ ಎತ್ತಿ ಉಸಿರು ಹೇಳ್ಕೊಬೋದು, ತಿರ್ಗಾ ಮುಳುಗಿಸಿ ಹೋಗೋದು, ಹಂಗೆ ಮುಂದಕ್ಕೂ ಹೋಗ್ತಾ ಇರಬೇಕು. ಅರ್ಥ ಆಯ್ತಾ? ತಲೆ ಎತ್ತಿದಾಗ ಉಸಿರು ಹೇಳ್ಕೊಬೋದು, ಒಳಗಡೆನು ಉಸಿರು ಬಿಡೋದು, ಹಂಗೆ ಮೂವ್ ಆಗ್ತಾ ಇರೋದು, ಮುಂದಕ್ಕೆ ಹೋಗ್ತಾ ಇರೋದು. ನೋಡು, ಈಗ ನೀನು ನಿಂತ್ಕೊಬೇಕಾಗಲ್ವಲ್ಲ. ಇಲ್ಲಿದ್ದ ನೀನು ಇವತ್ತು 3ನೇ ದಿವಸ ಈಜಬೇಕು, ಅಲ್ಲಿಗೆ ಹೋಗ್ಬೇಕು. ತಲೆ ಮುಳುಗಿಸಿ ಎತ್ತಿ ಈಜಾಡ್ಕೊಂತ ಹೋಗ್ಬೇಕು. ನೋಡೋಣ ಇವತ್ತು ಹೋಗ್ತೀಯೇನೋ. ರೆಡಿ? ವೆರಿ ಗುಡ್ ವೆರಿ ಗುಡ್. 3ನೇ ದಿವಸ ಈಜು ಬಂದುಬಿಡ್ತಾವೆ ಅವನಿಗೆ. ಇನ್ನೊಂದು ದಿವಸಕ್ಕೆ ಅಲ್ಲಿಂದ ಶೂರ್ ಹೊಡೆದು ಬರ್ತಾನೆ. ಓಕೆನಾ? 3ನೇ ದಿವಸಕ್ಕೆ 3 ದಿವಸ ಅಲ್ಲ, ನೀನು ಬಾ, ನೀನು 2ನೇ ದಿವಸ ಅಲ್ಲ. ಅವರಿಬ್ಬರು 1ನೇ ದಿವಸದವ್ರು. 2ನೇ. ನೀನು ಆ ಥರನೇ ಮಾಡಬೇಕು. ಏನು ಗೊತ್ತಾಯ್ತಲ್ಲ? ಏನು ಮಾಡ್ಬೇಕು ಹೇಳು? ಭಯ ಪಡಬೇಡ, ನೋಡೋಣ ಎಷ್ಟು ಮಾತ್ರ ನೀನು ಸಕ್ಸಸ್ ಆಗ್ತೀಯೋ. ವೆರಿ ಗುಡ್. ಇನ್ನ ಬರ್ತಾ ಇಲ್ಲ. 3ನೇ ದಿವಸ ನಾಳೆಗೆ ಬರುತ್ತೆ. ಅದು ಭಯ ಬಿಡಬೇಡ. ಇನ್ನೂ ಸ್ವಲ್ಪ ಟ್ರೈನಿಂಗ್ ಇಲ್ಲೇ ತಗೋ. ಓಕೆ, ಅರ್ಧ ಬರ್ತಾ ಸುಮ್ಮನೆ ಕಲ್ತ್ಕೊಂಡ್ಬಿಟ್ಟು ಎಲ್ಲಾದ್ರೂ ಹೋಗ್ಬಿಟ್ಟಿರಿ, ಇನ್ನೇನು ನಮ್ಗೆ ಈಜು ಬರುತ್ತೆ ಅನ್ನೋ ಥರನು. ಫುಲ್ ಕಲ್ತ್ಕೊಂಬ ತನಕ ಬೇರೆ ಕಡೆ ಹೋಗ್ಬಿಡ್ದು. ಫುಲ್ ಕಲ್ತ್ಕೊಂಡು ಈಜಾಡಕ್ಕೆ ಬರೋ ತನಕ. ಓಕೆ? ಇಲ್ಲಿಲ್ಲೇ ಈಜಾಡ್ರಿ. ನಾನು ಹೇಳ್ದಂಗೆ ಹಿಂಗೆ ಈಜಾಡಬೇಕು. ಹಂಗೆ ಈಜಾಡಿದ್ರೆ ಬರುತ್ತೆ, ಸುಮ್ಮನೆ ಎಗರಾಡಿ ಜಿಂಕಾಡಿದ್ರೆ ಬರೋದಿಲ್ಲ. ಓಕೆ, ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಈಜಿನ ಬಗ್ಗೆ ಒಂದು ಫೇಮಸ್ ಕತೆ ಇದೆ, ನೀವು ಸಾಮಾನ್ಯವಾಗಿ ಕೇಳಿರ್ತೀರ. ಏನು ಅಂತಂದರೆ, ಒಬ್ಬ ಅಂಬಿಗನ ದೋಣಿಯಲ್ಲಿ ಬ್ರಾಹ್ಮಣ ನದಿ ದಾಟಕ್ಕೆ ಹೋಗ್ತಾನೆ. ಮಧ್ಯೆ ಈ ಬ್ರಾಹ್ಮಣ ಅಂಬಿಗನ ಕೇಳ್ತಾ ಇರ್ತಾನೆ, ನಿನಗೆ ರಾಮಾಯಣ ಗೊತ್ತಾ, ಮಹಾಭಾರತ ಗೊತ್ತಾ, ವೇದ ಗೊತ್ತಾ, ಉಪನಿಷತ್ ಗೊತ್ತಾ ಅಂತಂದು. ಆ ಅಂಬಿಗ ಇಲ್ಲ ಸ್ವಾಮಿ ಅಂತಂದು ಹೇಳ್ತಾನೇ ಇರ್ತಾನೆ. ಅಯ್ಯೋ ದಡ್ಡ, ನೀನು ಈ ಭೂಮಿ ಮೇಲೆ ಹುಟ್ಟಿರೋದೇ ವೇಸ್ಟು ಅಂತಂದು ಬ್ರಾಹ್ಮಣ ನಿಂದಿಸ್ತಾನೆ. ಅಷ್ಟರಲ್ಲೇ ಒಂದು ಬಿರುಗಾಳಿ ಶುರುವಾಗುತ್ತೆ. ಬಿರುಗಾಳಿ ಶುರುವಾಗಿ ಇನ್ನೇನು ತೆಪ್ಪ ಮುಗಿಸ್ಕೋಬೇಕು. ಆವಾಗ ಅಂಬಿಗ ಬ್ರಾಹ್ಮಣನ ಕೇಳ್ತಾನೆ, ಏನು ಸ್ವಾಮಿ ನಿಮಗೆ ಈಜು ಬರುತ್ತಾ ಅಂತಂದು. ಅಯ್ಯೋ ಬರೋದಿಲ್ಲ ಅಂತಂದು ಗಾಬರಿಯಿಂದ ಗದ ನಡುಗ್ತಾ ಇರ್ತಾನೆ. ಸ್ವಾಮಿ ಎದ್ದು ಬೆಳಿಬೇಡಿ, ನನ್ನ ಭುಜ ಹಿಡ್ಕೊಂಡು ಬಿಡಿ, ಈಜಾಡೋವಾಗ ಕುತ್ತಿಗೆ ಹಿಡ್ಕೊಬೇಡಿ ಅಷ್ಟೇ, ನಿಮ್ಮನ್ನು ದಡ ಸೇರಿಸ್ತೀನಿ ಅಂತಂದೇಳಿ ಅವನಿಗೆ ಆತ್ಮವಿಶ್ವಾಸ ತುಂಬಿ ಅದೇ ಥರ ಆಗುತ್ತೆ. ಅಂಬಿಗ ಬ್ರಾಹ್ಮಣನ ದಡ ಸೇರಿಸ್ಬಿಡ್ತಾನೆ. ಆಗ ಬ್ರಾಹ್ಮಣನ ಮುಖ ನೋಡಬೇಕು, ನಾಚಿಕೆಯಿಂದ ನೆಲ ನೋಡ್ತಾ ಇರ್ತಾನೆ. ಇವನು ಎಷ್ಟೊಂದು ನಿಂದಿಸಿದೆ ಅಂತಂದು ಗಿಲ್ಟಿ ಕಾಡ್ತಾ ಇರುತ್ತೆ. ಹಂಗಾಗ್ಬಿಟ್ಟು ಬ್ರಾಹ್ಮಣ ತೀರಾ ಖಿನ್ನನಾಗ್ಬಿಡ್ತಾನೆ. ಆದರೆ ಅಂಬಿಗನಿಗೆ ಒಂದು ಪ್ರಾಣ ರಕ್ಷಣೆ ಮಾಡುತ್ತಾ ಅನ್ನೋ ಒಂದು ಧನ್ಯತಾ ಭಾವ ಇರುತ್ತೆ. ನಾನು ಇನ್ನು ಹೆಚ್ಚು ಹೇಳೋದಿಲ್ಲ. ಈ ಬ್ರಾಹ್ಮಣ ಪಂಡಿತನೇ ಪಟ್ಟಣದ ಸಂಕೇತ, ಅದೇ ಈ ಅಂಬಿಗನೇ ಹಳ್ಳಿಯ ಸಂಕೇತ.
ಈ ಸಂಕೇತಗಳ ಆಧಾರದ ಮೇಲೆ ಈ ಕಥೆನ ನೀವೇ ಊಹಿಸ್ಕೊಳ್ಬಿಡಿ. ಓಕೆ, ಈಗ ಈಜಿನ ಬಗ್ಗೆ, ತೇಲಾಡೋದ್ರ ಬಗ್ಗೆ, ಕೈಕಾಲಾಡದೆ ಏನು ಅಂತಂದು ಈಗ ನಾನು ತಿಳ್ಸೋಕೆ ಹೋಗ್ತೀನಿ. ಅದಕ್ಕೂ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಕ್ಕಿನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತಂದು ಹೇಳ್ತಾ, ಓಕೆ, ಈಗ ತೇಲಾಡೋದ್ರ ಬಗ್ಗೆ ನಿಮಗೆ ಅರಿವು ಹೇಳ್ಕೊಡ್ತೀನಿ. ಓಕೆ, ಹುಷಾರು ಹುಷಾರು ಹುಷಾರು, ಇಲ್ಲೇ ಇರಬೇಕು. ಮನುಷ್ಯ ಈಜು ಕಲಿಯೋಕ್ಕೆ ಸ್ವಲ್ಪ ಹಚ್ಚಿ ತಂದ್ರಪ್ಪ. ಮನುಷ್ಯ ಈಜು ಕಲಿಯೋಕ್ಕೆ ತರಬೇತಿನೇ ಬೇಕಾ? ತರಬೇತಿ ಅವಶ್ಯಕತೆ ಇದೆಯಾ? ಅದೇ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಔಟ್ಲಿಗೆ ತರಬೇತಿ ಇರುತ್ತಾ? ನೀವು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರಲ್ವ, ಆಮೇಲೆ ಟಿ ವಿಗಳಲ್ಲಿ ಇದರಲ್ಲೆಲ್ಲನೂ ಪ್ರವಾಹ ಬಂದಾಗ ದನಗಳಂತೆ, ಎಮ್ಮೆಗಳಂತೆ ಈಜ್ಕೊಂಡು ಹೋಗ್ತಿರ್ತವೆ. ಅವೆಲ್ಲಾದರೂ ಹೋಗಲಿ, ಔಟ್ಲಿಂದ ಸಣ್ಣ ಸಣ್ಣ ಕರುಗಳು ಕೂಡ ಈಜ್ಕೊಂಡು ಹೋಗಿರ್ತವೆ. ಅವು ಯಾವತ್ತೂ ಈಜು ಕಲ್ತಿರ್ತವೆ. ಅಷ್ಟೆಲ್ಲ ಯಾಕೆ, ಯಾವುದಾದ್ರೂ ಗಾಬರಿಯಿಂದ ಒಂದು ಇಲಿನೋ ಅಥವಾ ನಾವು ಏನಾದರೂ ಒಂದು ಮೇಕೆ ಮರಿನೋ ಹಾಕಿದಾಗ ಅಥವಾ ಒಂದು ನಾಯಿ ಮರಿನೇ ಹಾಕಿದಾಗ ಇದ್ದಕ್ಕಿದ್ದಂಗೆ ಟಪ 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 ಕೈ ಕಾಲು ಹೊಡ್ಕೊಂಡು ಕ್ಲೀನಾಗಿ ಈಜ್ಕೊಂಡು ದರ ಸೇರುತ್ತೆ. ಅಷ್ಟೆಲ್ಲ ಯಾಕೆ, ಯಾವುದಾದ್ರೂ ಒಂದು ಹಾವು ಇಲ್ಲೇ ಟ್ಯಾಂಕ್ ಅಗಲವಾಗಿದೆಯಲ್ಲ, ಗಾಬರಿಯಿಂದ ಬಂದು ಟ್ಯಾಂಕ್ನಾಕ ಬಿದ್ದಾಗ ಅದಕ್ಕೇನು ಕೈ ಇರೋಲ್ಲ, ಕಾಲಿರೋಲ್ಲ, ಆದರೂ ಕೂಡ ಜುಯ್ ಅಂತಂದು ಈಜ್ಕೊಂಡು ಹೋಗುತ್ತೆ. ನೀರಾವು ಕೂಡ ಅಲ್ಲ, ನಾಗರಾವು ಅಥವಾ ಕೆರೆ ಹಾವು ಅಪರೂಪಕ್ಕೆ ನೀರಿಗೆ ಬಿದ್ದಾಗ ಜುಯ್ ಅಂತಂದು ರ್ಯಾಕೆಟ್ ಹೋದಂಗೆ ಹೋಗುತ್ತೆ. ಅದು ಯಾವತ್ತೂ ಈಜು ಕಲ್ತಿರುತ್ತೆ. ಅಂದರೆ ಪ್ರಾಣಿಗಳು ನ್ಯಾಚುರಲ್ ಆಗಿ ಈಜು ಬರುತ್ತೆ. ಮನುಷ್ಯ ಕೂಡ ಪ್ರಾಣಿನೇ ಅಲ್ವಾ, ಮತ್ತು ಯಾಕೆ ಈಜು ಬರ್ತಾ ಇಲ್ಲ? ಮನುಷ್ಯ ಅದು ಅಲ್ಲದೆ ಬುದ್ಧಿವಂತ ಪ್ರಾಣಿ. ಆ ಬುದ್ಧಿನೇ ಅವನಿಗೆ ತೊಂದರೆ ಕೊಡೋದು. ಆ ಬುದ್ಧಿ ಇರೋದ್ರಲ್ಲಿದ್ದ ಅವನಿಗೆ ಏನಾಗುತ್ತೆ ಅಂತಂದರೆ ಭಯ ಆಗುತ್ತೆ, ಗಾಬರಿ ಆಗುತ್ತೆ, ನಾನು ಎಲ್ಲಿ ಸತ್ತು ಹೋಗ್ತೀನೋ ಅನ್ನೋ ಭಯ ಆಗಿಬಿಡುತ್ತೆ. ಆ ಭಯದಲ್ಲಿ ಅವನು ಏನಾಗುತ್ತೆ ಅಂತಂದರೆ ನೀಟಾಗಿ ನಾನು ಈ ಕಂಟಕದಿಂದ ಪಾರಾಗಬೇಕು ಅಂತ ಕೈ ಕಾಲು ಆಡಿಸ್ಕೊಂಡು ನೀಟಾಗಿ ಮಾಡೋದಕ್ಕೆ ಬದಲು ಗಾಬರಿಯಿಂದ ನಾನು ಎಲ್ಲಿ ಸತ್ತೋಗ್ತೀನೋ ಅಂತಂದು ದಪ ದಪ ಹೊಡೆದಾಕ್ಬಿಟ್ಟು ನೀರು ಕುಡಿದ್ಬಿಟ್ಟು ಶ್ವಾಸಕೋಶ ಆಡ್ದಂಗೆ ಆಗಿಬಿಟ್ಟು ಮುಳುಗೋಗ್ಬಿಡ್ತಾನೆ. ಅದೇ ಪ್ರಾಣಿಗಳು ಹಂಗಲ್ಲ, ಅವು ಯಾವಾಗಲೂ ಹುಷಾರಾಗೇ ಇರ್ತವೆ. ಪ್ರತಿ ಟೈಮು ಅವಕ್ಕೆ ಜೀವಭಯದಿಂದನೇ ಇರ್ತವೆ. ಕಂಟಕ ಬಂದಾಗ ಪೂರ್ತಿ ಕಂಟಕದಿಂದ ಹೇಗೆ ಪಾರಾಗಬೇಕು ಅನ್ನೋದನ್ನು ಮಾತ್ರ ಆಲೋಚನೆ ಮಾಡಿಬಿಟ್ಟು ಈಜಿಯಾಗಿ ತೊಂದರೆಯಿಂದ, ಸಾವಿನಿಂದ ತಪ್ಪಿಸ್ಕೊಂಡು ಈಜಿಯಾಗಿ ಪಾರಾಗಿಬಿಡ್ತವೆ. ಇದೇ ಮನುಷ್ಯನಿಗೂ ಪ್ರಾಣಿಗಳಿಗೂ ಈಜಿನಲ್ಲಿರೋ ವ್ಯತ್ಯಾಸ. ಸಾಮಾನ್ಯವಾಗಿ ಯಾವತ್ತೂ ಗಂಗಾಮಾತೆ ನಮ್ಮನ್ನು ಮೂಡಿಸಲ್ಲ. ಸ್ವಲ್ಪ ತಗೋ, ಸ್ವಲ್ಪ ಕೈ ಕಾಲು ಆಡಿಸ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ನಾವು ಭಯ ಇಲ್ದಂಗೆ ಕೈ ಕಾಲು ಆಡಿಸ್ಬಿಟ್ರೆ ಹೋಗ್ತೀವಿ. ಕೈ ಕಾಲು ಆಡಿಸ್ದೆ ಕೂಡ ತೇಲ್ಬೋದು. ಗಂಗಾಮಾತೆ ನಮ್ಮನ್ನು ಒಳಗೆ ಕೇಳ್ಕೊಬೋದಿಲ್ಲ. ಅದು ಏನು ಅಂತಂದು ನಿಮಗೆ ನಾನೇ ಪ್ರಯೋಗ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಬನ್ನಿ ಅಲ್ಲಿಗೋಗ. ನೀರಲ್ಲಿ, ಆಳದ ನೀರಲ್ಲಿ ಕೈ ಕಾಲು ಕೂಡ ಆಡಿಸ್ದಂಗೆ ನಾವು ತೇಲ್ಬಹುದು ಅಂತ ನಾನು ಹೇಳಿದ್ನಲ್ಲ, ನಿಮಗೆ ಅದನ್ನ ಇಲ್ಲೇ ಪ್ರಾಕ್ಟಿಕಲ್ಲಾಗಿ ತೋರಿಸ್ತೀನಿ. ಕೈ ಆಡಿಸೋ ಕೆಲಸ ಇಲ್ಲ, ಕಾಲು ಆಡಿಸೋ ಕೆಲಸ ಇಲ್ಲ, ಆದರೂ ತೇಲ್ತಾ ಇರ್ತೀನಿ. ಹೇಗೆ ನಿಮಗೆ ಆಶ್ಚರ್ಯ ಆಗ್ಬೋದಲ್ವಾ? ನೋಡಿ, ಇದು ಎಷ್ಟು ಆಳ ಇದೆ ಅಂತಂದು ನಿಮಗೆ ತೋರಿಸ್ತೀನಿ. ನೋಡಿ, ಇದು ನಾನು 6 ಅಡಿ ಇದ್ದೀನಿ, ಇದು 7.5 ಅಡಿ ಇದೆ. ಇಲ್ಲಿ ಎಷ್ಟು ಆಳ ಇದೆ ಅಂತಂದು ಫಸ್ಟ್ ನೋಡ್ಕೊಳ್ಳಿ. ಓಕೆ, ಇಷ್ಟು ಆಳ ಇದೆ. ಅಂದರೆ ನಿಮಗೆ ತೋರಿಸೋವಾಗ ನಾನು ಕಾಲು ನೆಲಕ್ಕೆ ತಗೊಳ್ಳೋದೇ ಇಲ್ಲ ಅಂತಂದು ತೋರಿಸೋಕ್ಕೋಸ್ಕರ ಹೇಳಿದೆ. ಆದರೆ ಕಾಲು ಈಜಾಡಿಸ್ಬೋದಲ್ಲ, ಒಳಗಡೆ ಇರೋ ಕಾಲು ಕಾಣಿಸೋಲ್ಲ, ಮೇಲಿರೋ ಕೈ ಮಾತ್ರ ಕಾಣಿಸುತ್ತೆ, ಒಳಗಡೆ ಇರೋ ಕಾಲು ಕಾಣಿಸೋಲ್ಲ. ಕಾಲು ಆಡಿಸ್ತಾ ಇರ್ಬೋದಲ್ಲ ಅಂತಂದು ನಿಮಗೆ ಅನುಮಾನ ಬಂದರೆ ಕಾಲನ್ನ ಇಲ್ಲಿ ನಾನು ಕಟ್ಟಾಕಿ ಕೊಡ್ತೀನಿ. ಬಾರೋ, ಕಾಲು ಕಟ್ಟು ಬಾರೋ, ನನಗೆ ಟೈಟಾಗಿ ಕಟ್ಟಾಕು. ನಾನೇ ಪ್ರಯೋಗ ಪಶು ಆಗ್ತಾ ಇದ್ದೀನಿ. ಕಾಲು ಕಟ್ಟಾಕಿದ್ದೀನಿ. ಇಲ್ಲಿ ಆಳ ಇದೆ, 7.5 ಅಡಿ ಆಳ ಇದೆ. ಅಂದರೆ ನನ್ನ ಕಾಲು ಕೆಳಗಡೆಗೂ ತಗಲೋದಿಲ್ಲ, ಆಮೇಲೆ ಕಾಲು ಕೂಡ ಆಡಿಸೋದಿಲ್ಲ, ನೆಕ್ಸ್ಟು ಕೈ ಕೂಡ ಆಡಿಸೋದಿಲ್ಲ. ನಿಮಗೆ ಹೆಂಗೆ ತೇಲ್ಬೋದು ಅನ್ನೋದನ್ನು ತೋರಿಸ್ತೀನಿ. ಓಕೆ,
1 2 ಟೈಮ್ ಸ್ಟಾರ್ಟ್. ಬರಪ್ಪ ಒಬ್ರು 1 2 3 ಲೆಕ್ಕ ಹಾಕ್ರಿ. ನೀನು ಅಲ್ಲಿದ್ದಾನೆ ಲೆಕ್ಕ ಹಾಕಪ್ಪ, ಜೋರಾಗಿ ಲೆಕ್ಕ ಹಾಕು. ಒಬ್ಬರು ಸಾಕು, ಬನ್ನಿ ಲೆಕ್ಕ ಹಾಕ್ತಾನೆ. ಓಕೆ, ನಿಲ್ಲು, ನಾನು ತೇಲೋವಾಗ್ಲ, ಇವಾಗಲ್ಲ. ಈಗ ಕಾಲು ಕಟ್ಟಾಕೈತೆ, ಆಳದ ನೀರಿನಲ್ಲಿದ್ದೀನಿ. ನನ್ನ ಕಾಲು ಕೆಳಗಡೆಗೂ ಟಚ್ ಆಗ್ತಾ ಇಲ್ಲ, ಆದರೆ ಕಾಲು ಆಡ್ಸೋಕ್ಕೋ ಕಾಲು ಕಟ್ಟಾಕಿದ್ದೀನಿ. ಕೈ ಆಡಿಸ್ತಾ ಇದ್ದೀನಿ, ಕೈ ಕೂಡ ನಿಲ್ಲಿಸ್ಬಿಡ್ತೀನಿ. ಹೆಂಗೆ ತೇಲೋದು ಅಂತ ತೋರಿಸ್ತೀನಿ ನೋಡಿ. ಈಗ ತೇಲೋದು ತೋರಿಸಿದ ಮೇಲೆ 1 2 3 100 ತನಕ ಲೆಕ್ಕ ಹಾಕು ಜೋರಾಗಿ. ಓಕೆ ಓಕೆ, ಹಂಗೆ ಇರೋದು ನೋಡಿ. ಈಗ 100 100 ಎಣಿಸೋ ತನಕ ಅಲ್ಲ, ಒಂದು ದಿನ ಎಲ್ಲ ಬೇಕಾದರೂ ಹಿಂಗೆ ಇರ್ತೀನಿ. ಏನು ಕೈ ಕಾಲು ಆಡಿಸ್ದಂಗೆ. ಇದರ ಅರ್ಥ ಏನು ಅಂತಂದರೆ, ಈಜು ಬರೋಕ್ಕೆ ಕೈ ಕಾಲು ಆಡಿಸ್ತಿದ್ರು ಕೂಡ ಗಂಗಾ ಮಾತೆ ಒಳಕ್ಕೆ ಎಳ್ಕೊಬೋದಿಲ್ಲ, ಸಾವು ತರೋದಿಲ್ಲ. ನಮ್ಮ ಗಾಬರಿಯಿಂದ ಭಯದಿಂದನೇ ನಾವು ಅಪಾಯಕ್ಕೆ ತುತ್ತಾಗ್ತೀವಿ. ಎಷ್ಟೋ ಕಡೆ ನೀರಿನಲ್ಲಿ ಮುಳುಗಿ ಸತ್ತೋಗಿರೋವಂಥ ಕೇಸ್ಗಳು ಕಾಣಿಸ್ತಾನೆ ಇರ್ತಾವಲ್ಲ. ಹಂಗಾಗಿಬಿಟ್ಟು ಕೈ ಕಾಲೆಲ್ಲ ಆಡಿಸೋದು ಮುಖ್ಯ. ಅದು ಇಲ್ತಿದ್ರೂ ಕೂಡ ತೇಲ್ಬೋದು ಅಂತಂದು ನಿಮಗಿಲ್ಲಿ ತೋರಿಸಿದ್ದೀನಿ. ಹಗ್ಗ ಏನಾದರೂ ಬಿಚ್ಕೊಂಡಿದೆ ಅಂತ ಡೌಟ್ ಇದ್ದರೆ ಒಂದು ಲಾಗ ಹಾಕ್ತೀನಿ ನೋಡಿ. ಓಕೆ, ತಿರ್ಗಿ ಈ ಥರ ಲಾಗ ಹಾಕ್ತೀನಿ. ನೀರಿನಲ್ಲಿ ಈಜಾಡೋದು ಸಿಗೋ ಅಷ್ಟು ಖುಷಿ ಇನ್ನು ಯಾವುದ್ರಲ್ಲೂ ಸಿಗೋದಿಲ್ಲ. ಈಗ ನಿಮಗೆ ಕೈ ಕಾಲು ಆಡಿಸದೆ ಕೂಡ ನೀರಲ್ಲಿ ತೇಲ್ಬೋದು ಅಂತಂದು ಹೇಳಿದ್ನಲ್ಲ, ಅದರ ಟೆಕ್ನಿಕ್ ಏನು ಅಂತಂದು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಏನಿಲ್ಲ, ಕೈ ಕಾಲು ಆಡಿಸದೇ ಇದ್ದರೆ ಮುಳುಗೋಗ್ತೀವಿ. ನಾನು ಹೇಳಿದ್ನಲ್ಲ, ಕೈ ಕಾಲು ಆಡಿಸದೇ ಇದ್ದರೂ ಕೂಡ ತೇಲ್ತೀವಂತ. ಆದರೆ ನೋಡು, ತೇಲ್ತೀವಿ, ಆದರೆ ಉಸಿರಾಡೋಕ್ಕಾಗೋದಿಲ್ಲ. ಆವಾಗ ಏನಾಗುತ್ತೆ ಅಂತಂದರೆ, ನೀರು ಕುಡಿತೀವಿ, ಇನ್ನೇನೋ ಆಗಿಬಿಟ್ಟು ಗಾಬರಿಗೆ ಮುಳುಗೋಗ್ಬಿಡ್ತೀವಿ. ಅದರ ಟೆಕ್ನಿಕ್ ಏನು ಅಂತಂದು ಹೇಳ್ಕೊಡ್ತೀನಿ. ನಾವು ಸಾಧ್ಯವಾದಷ್ಟು ನೀರು ಮೇಲೆ ಆರಿಜಾಂಟಲ್ಲಾಗಿರ್ಬೇಕು. ಹಿಂಗೆ ಆರಿಜಾಂಟಲ್ಲಾಗಿದ್ದಾಗ ತೇಲ್ತೀವಿ. ಅದಕ್ಕೆ ಕೈಗಳನ್ನ ಈ ಥರ ಉದ್ದನಾಗಿ ಚಾಚ್ಕೋಬೇಕು. ಕೈಗಳನ್ನ ಹಿಂಗೆ ಉದ್ದನಾಗಿ ಚಾಚ್ಕೊಂಡಾಗ ನೀರಿನ ಮೇಲೆ ತೇಲೋಕ್ಕೆ ಅನುಕೂಲ ಆಗುತ್ತೆ. ಅದು ಮಾತ್ರ ಅಲ್ಲ, ತಲೆನ ಎಷ್ಟು ಸಾಧ್ಯವಷ್ಟು ಹಿಂದಕ್ಕೆ ತಗೊಂಡೋಗ್ಬೇಕು, ಎಷ್ಟು ಸಾಧ್ಯವಷ್ಟು. ಬನ್ನಿ ಕೇಳೋ, ನಿನಗೂ ಈ ಟ್ರೈನಿಂಗ್ ಇನ್ನೂ ಇಲ್ಲ. ಈ ಕಡೆಗೆ ಬಾ. ಎಷ್ಟು ಸಾಧ್ಯವಷ್ಟು ಹಿಂದಕ್ಕೆ ತಗೊಂಡೋಗ್ಬೇಕು. ಮುಖ ಆಕಾಶ ನೋಡ್ತಾ ಇರಬೇಕು. ಕ್ಲೀನಾಗಿ ಉಸಿರಾಡೋಕ್ಕೆ ಆಗುತ್ತೆ ನೋಡಿ. ಈಗ ನಾನು ಕೈ ಕಾಲು ಆಡಿಸ್ದಂಗೆ ಇರ್ತೀನಿ. ಹಿಂಗೆ ಸೊಂಟ ಹಿಂದಕ್ಕೆ ಬಗ್ಗಿಸ್ಬಿಟ್ಟು ಇತ್ತಾಗ ಬಾರು, ಸೊಂಟ ಹಿಂದಕ್ಕೆ ಬಗ್ಗಿಸ್ಬಿಟ್ಟು ಮುಖಾನ ಆಕಾಶದ ಕಡೆ ನೋಡಿಕೊಂಡು ನಿಶ್ಚಲವಾಗಿ ಬಿಡಬೇಕು. ಆವಾಗ ತೇಲ್ಬಿಡ್ತೀವಿ. ನೋಡಿ, ಉಸಿರಾಟಕ್ಕೆ ಯಾವುದೇ ತೊಂದರೆ ಇಲ್ಲ, ಆದರೆ ನೀರು ಮೇಲೆ ತೇಲ್ತಾ ಇದ್ದೀನಿ. ಗಂಗಾ ಮಾತೆ ಮುಳುಗಿಸಲ್ಲ ಅಂದಿದ್ದು ನಿಜ,
ಆದರೆ ಅದಕ್ಕೂ ಒಂದು ಟೆಕ್ನಿಕ್ ಇರಬೇಕು, ತಂತ್ರಗಾರಿಕೆ ಇರಬೇಕು. ನಾವು ಮುಖ್ಯವಾಗಿ ಆಹಾರ ಇಲ್ಲದೆ 20 ದಿವಸ ಇರ್ತೀವಿ, ನೀರಿಲ್ಲದೆ 2-3 ದಿವಸ ಇರ್ತೀವಿ. ಆದರೆ ಉಸಿರಾಡದೆ ನಾವು 5 ನಿಮಿಷ ಇರೋಕ್ಕೆ ಕೂಡ ಆಗೋದಿಲ್ಲ. ಉಸಿರಾಟ ಅನ್ನೋದು ಬಹಳ ಮುಖ್ಯ. ನಾವು ಉಸಿರಾಟ ಮಾಡೋದು ಎಲ್ಲಿಂದ? ಮೂಗಿನಿಂದ, ಬಾಯಿಯಿಂದ. ಮೂಗು ಬಾಯಿ ಮೂರ್ತಿ ತೇಲಾಡಂಗೆ ಇಟ್ಕೊಂಡ್ಬಿಟ್ಟು ಶರೀರನೆಲ್ಲ ಎಷ್ಟು ಸಾಧ್ಯವೋ ಅಷ್ಟು ಆರಿಜೆಂಟಲ್ಲಾಗಿ ಇಟ್ಕೊಂಡ್ಬಿಟ್ಟು ನಿಚ್ಚಲ ಆಗೋಗ್ಬಿಟ್ರೆ ನಾವು ಮುಳುಗೋದೇ ಇಲ್ಲ. ಈ ಥರ ನಾನು ಬೇಕಾದರೆ ಚಾಲೆಂಜ್ ಮಾಡಿದ್ರೆ 1 ದಿವಸ ಎಲ್ಲ ಇರ್ತೀನಿ ಇದೇ ಥರ ತೇಲ್ಕೊತ. ನೋಡ್ತಾ ಇದ್ದೀರಲ್ವ, ನಾನು ತೇಲ್ತಾ ಇದ್ದೀನಿ, ಕೈಕಾಲು ಆಡಿಸ್ತಾ ಇಲ್ಲ, ಮುಖನ ಆಕಾಶದ ಕಡೆ ಮಾಡಿ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಕಣ್ಣು ಮುಚ್ಕೊಂಡೆ ಎಲ್ಲ ಕಣ್ಣು ತೆರೆದು ಕೂಡ ಆರಾಮಾಗಿದ್ದೀನಿ. ಓಕೆ ಓಕೆ, ಇದು ನಾನೇ ಅಲ್ಲ, ನೀವು ಕೂಡ ಮಾಡಬಹುದು. ಜೊತೆಗೆ ಏನಾದರೂ ಇಂಥ ತೊಂದರೆಗಳಾದಾಗ ನೀರಿನಲ್ಲಿ ಇಂತಹ ಒಂದು ತಂತ್ರಗಾರಿಕೆ ಕೂಡ ಅನುಕೂಲ ಆಗುತ್ತೆ. ಇದು ಬದುಕಿಗೆ ಉಪಯೋಗವಾಗುವಂತಹ ಒಂದು ವಿಡಿಯೋ ಅಂತ ನೀವು ಅಂದ್ಕೊಂಡಿದ್ದರೆ ಹೆಚ್ಚಿನ ಮಟ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲಿ ಕೂಡ ನನ್ನ ಯೂಟ್ಯೂಬ್ ಮೆಂಟ್ಲೆ ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತಿದ್ದೀರಾ? ಓಕೆ, ಅಂದ್ಕೊಳ್ಳಿ. ಆದರೆ ಉಪಯುಕ್ತವಾದಂತಹ ಯಾವುದೇ ವಿಚಾರನ 10 ಜನಕ್ಕೆ ಹಂಚೋಕ್ಕೆ, ವಿಡಿಯೋ ಮುಖಾಂತರ ವೈರಲ್ ಆಗೋಕ್ಕೆ ಅವಕಾಶ ಆಗುತ್ತೆ. ಇದು ಜೀವನದ ಅಳಿವು ಉಳಿವಿನ ಕಂಟಕ ಬಂದಾಗ ಬಹಳ ಉಪಯುಕ್ತವಾದಂತಹ ಮಾಹಿತಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನಾನು ಹೇಳ್ದಂಗೆ ಮಾಡಿ. ಓಕೆ, ಥ್ಯಾಂಕ್ ಯು. ಹುಡುಗರ ಆಯ್ತೇನಪ್ಪ ಈಜು? ಓಕೆ, ಹಲವಾರು ಆಸನಗಳು ಹಾಕ್ಬೋದು, ಜೊತೆಗೆ ಒಂಥರ ಎಕ್ಸಸೈಸು ಮಾಡ್ಬೋದು. ಬೆನ್ನು ನೋವು, ಈ ಹಿಂಭಾಗ ಎಲ್ಲ ಬ್ಯಾಕ್ ಪೈನ್ ಹೋಗಬೇಕು ಅಂತಂದರೆ ಈ ಥರ ನೀವು ನೀರಿನಲ್ಲಿ ದುಪ್ಪಂತಂದು ಹಿಮ್ಮುಖವಾಗಿ ಬೀಳಬೇಕು. ಬೆನ್ನಿಗೆ ಏಟ್ ಸಿಕ್ದಂಗೆ ಆಗುತ್ತೆ. 2-3 ಸತ ಹಿಂಗೆ ಬಿದ್ದರೆ ನೀಟಾಗಿ ನರಗಳೆಲ್ಲ ಒಳ್ಳೆ ಕದಲು ಬಿಟ್ಟು ಒಳ್ಳೆ ಎಕ್ಸಸೈಸ್ ಆಗಿಬಿಡುತ್ತೆ. ಟ್ಯಾಂಕ್ ಇರೋದು ಬಂಡೆ ಮೇಲೆ, ಬಂಡೆ ಸ್ಲೋಪಾಗಿ ಹೋಗ್ತಾ ಈ ನೀರು ಈಗಿರೋ ನೀರು 2.5 ಅಡಿಯಿಂದ ಹೋಗ್ತಾ 8 ಅಡಿ ಆಗುತ್ತೆ ಅಂದನಲ್ಲ, ನಿಮ್ಗೆ ಅದ್ರ ನಿದರ್ಶನ. ಬರಪ್ಪ, ನೀನು ಜೊತೆಗೆ ಬಾ, ನಿಂತ್ಕೋ ನೋಡಿ. ಈಗ ಬಾ, ಹೋಗೋಣ ಬಾ, ಇಬ್ಬರು ನಡ್ಕೋ ಬಾ ಅಷ್ಟೇನಾ? ನಾನಿನ್ನೂ ಇಲ್ಲಿ ತೇಲ್ತಾ ಇದ್ದೀನಿ. ಆಗೋಯ್ತು. ಇಲ್ಲಿ ಕಾಲ ಎತ್ಕೊಲ್ಲ. ನಿಮ್ಗಾಗಲೇ ತೇಲೋದು ತೋರಿಸಿದ್ನಲ್ಲ, ಎಲ್ಲಿ ಕಾಲು ಎತ್ಕೊಲ್ಲ, ಇಲ್ಲಿ ಎತ್ಕೊಲ್ಲ. ನಾನು ಇಲ್ಲೇ ಅಲ್ವಾ ಕೈ ಕಾಲು ನೆಟ್ಟಗೆ ಮಾಡಿ ಆಡಿಸ್ದಂಗೆ ಈಜಾಡಿದ್ದು. ನೋಡಿ ಇಲ್ಲಿ ಎಷ್ಟು ಉದ್ದ ಇದೆ ಅಂತ. ಓಕೆ, ನೀವಿಲ್ಲಿ ನೋಡ್ತಾ ಇರುವಂತಹ ಹುಡುಗ ಸರಿಯಾಗಿ 6 ವರ್ಷಗಳ ಕೆಳಗೆ 3 ದಿನಕ್ಕೆ ಈಜು ಕಲಿತು 4ನೇ ದಿನ ಡೈ ಹೊಡೆದು ಹೇಗೆ ಈಜುತ್ತಿದ್ದಾನೆ ಅನ್ನುವಂತಹ ಹಿಂದಿನ ವಿಡಿಯೋ ತುಣುಕನ್ನು ತೋರಿಸ್ತೀನಿ ನೋಡಿ. ಹಾಗೆ ಅಲ್ಲಿ ಸುತ್ತಲೂ ಇರುವಂತಹ ಲೊಕೇಶನ್ನ ಗಮನಿಸಿ. ಇಲ್ಲಿ ತನಕ ಹೋಗ್ಬೇಕು. ನಡಿ, ರೈಟ್. ನೀವು ಅಡ್ಡ ಬಿಡ್ರಿ, ಅಡ್ಡ ಬಿಡ್ರಪ್ಪಯ್ಯ, ಅಡ್ಡ ಬಿಡ್ರಿ. ಇನ್ನ ಮುಂದಕ್ಕೆ ಹೋಗ, ಹಂಗೆ ಮುಂದಕ್ಕೆ ಹೋಗ. ಗೋಡೆ ಟಚ್ ಆಗ್ಬೇಕು. ವೆರಿ ಗುಡ್. ಈಗ ಇವನನ್ನು ನೋಡಿ ಮತ್ತು ಈಗಿನ ಸುತ್ತಲಿನ ಲೊಕೇಶನ್ ಗಮನಿಸಿ, ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ 6 ವರ್ಷದ ನಂತರ. ಸೂರಡಿ
ಇವ ನನ್ನ ಮೊಮ್ಮಗ ಮಂದೀಪ್ ಅಂತ, ಬನ್ನಿ ಬನ್ನಿ ಅಂತ ಕರಿತಿರ್ತೀವಿ. 6 ವರ್ಷದ ಕೆಳಗೆ ಅವನು ಈಜು ಕಲ್ತಿದ್ದು ಬರೀ 3 ದಿವಸಕ್ಕೆ ಅಂತಂದು ಆ ವಿಡಿಯೋ ನೋಡಿದ್ರಲ್ಲ. ಈಗ ಇವನಿಗೆ ಕೈ ಕಾಲು ಆಡಿಸ್ದಂಗೆ ತೇಲೋದು ಹೆಂಗೆ ಅಂತಂದು ಹೇಳ್ಕೊಡ್ಬೇಕು. ಬನ್ನಿ, ಮಾಡ್ತೀಯಾ? ಟ್ರೈ ಮಾಡ್ತೀಯಾ? ಹಾಂ, ಇಲ್ಲಿ ಹತ್ರನೇ ಮಾಡು, ನಾನು ಹೇಳ್ದಂಗೆ ಮಾಡು. ಹಾಂ, ದುಮ್ಕು. ಅದೇ ಹಿಂಗೆ ಕೈಗಳು ಅಗಲವಾಗಿ ಮಾಡಿಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು. ಇನ್ನು ಇತ್ತಾಗ ಬಾ ಎದ್ದು ಬಾ ಇಲ್ಲಿಗೆ ಬಾ, ಇಲ್ಲಿಗೆ ಬಾ, ಹತ್ರಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನಿಧಾನವಾಗಿ ಟ್ರೈ ಮಾಡು. ಕೈಗಳು ಅಗಲ ಮಾಡ್ಕೊ. ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ನಿಲ್ಲೋ. ಹಾಂ, ಕೈಗಳು ಚೆನ್ನಾಗಿ ಅಗಲವಾ ಚಾಸಿ. ಈಗ ಮುಖ ಮೇಲಕ್ಕೆ ಮಾಡು, ಅಲ್ಲಾಡ್ದಂಗೆ ಹಂಗೆ ಮಾಡು. ವೆರಿ ಗುಡ್. ಅಲ್ಲಾಡ್ದಂಗೆ, ಅದ್ದಿದ್ದಂಗೆ, ನೀಲಿ ಆಕಾಶದಲ್ಲಿ ತೇಲ್ದಂಗೆ ಹಂಗೆ ಅದೇ ಥರ ತೇಲ್ತಾ ಇರು. ನೋಡೋಣ ಎಷ್ಟೊತ್ತು ತೇಲ್ತೀಯ. ಯಾಕೆ ನೀರು ಬಂದ್ವಾ? ಹಾಂ, ಟ್ರೈ ಮಾಡು. ಬ್ಯಾಲೆನ್ಸ್ ಮಾಡ್ಕೊ. ಹಾಂ, ಅದೇ ಥರ ನಿಧಾನವಾಗಿ ಬ್ಯಾಲೆನ್ಸ್ ಮಾಡ್ಕೊ. ಹಾಂ, ಎಲ್ಲೇ ಇತ್ತಾಗ ನೋಡು. ಇವನು ಬನ್ನಿ ಜೊತೆಗಳೇ, ಆದರೆ 6 ವರ್ಷದ ಕೆಳಗೆ ಇವನು ಹೆಂಗಿದ್ದ, ಈಗಾಗಲೇ ಮೀಸೆ ಬರ್ತಾ ಇದ್ದಾವೆ ಇವನಿಗೆ. ನಾ ಟ್ರೈ ಮಾಡ್ತೀಯಾ? ಈಗ ಅದನ್ನ ಥರ ಹಿಂಗೆ ಕೈಗಳು ಚಾಚಿಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ನೀಲ್ಗಬೇಕು. ಆ ಥರ ನೀಲ್ಗಬೇಕು. ಮುಖ ಮತ್ತು ಮೂಗು ಮೇಲಿರಬೇಕು. ಹಾಂ, ಎಲ್ಲಿ ಅಲ್ಲಾಡ್ಕೊಡ್ದು ಹೇಳು. 100 ಅಂತಂದೆ ಅಲ್ಲ, ಎಷ್ಟೊತ್ತಾದರೂ ಇರ್ಬೋದು. ಆಗಲೇ ಬನ್ನಿಗೆ ಸ್ವಲ್ಪ ಬಂತು. ಎಲ್ಲ ಇನ್ನೊಂದು ಸತಿ ಟ್ರೈ ಮಾಡಪ್ಪ. ಹಾಂ, ನೋಡು, ಆ ಥರ ಮುಖ ಮೂಗು ಮೇಲಕ್ಕೆ ಬರಬೇಕು. ಹಂಗೆ ಕದಲಾಡ್ದಂಗೆ ಇರಬೇಕು. ಹಾಂ, ನೀರು ಬಂತು. ಎಲ್ಲ ನೀನು ಟ್ರೈ ಮಾಡು. ಹಾಂ, ಕಾಲು ಅಲ್ಲಾಡಿಸ್ಬಿಡ್ದು, ಕೈ ಅಲ್ಲಾಡಿಸ್ಬಿಡ್ದು. ನಿಧಾನ. ಆಗ್ತಾ ಇಲ್ಲ. ನೋಡಿ, ಕೈ ಆಲಿಸ್ತಾ ಇಲ್ಲ, ಕಾಲು ಆಲಿಸ್ತಾ ಇಲ್ಲ. ಕಾಲು ಕೂಡ ಕಾಣಿಸುತ್ತಲ್ಲ ನಿಮಗೆ. ಕೈ ಆಡಿಸ್ತಾ ಇಲ್ಲ, ಕಾಲು ಆಡಿಸ್ತಾ ಇಲ್ಲ. ಕಾಲು ಕಾಣಿಸ್ಲಿ ಅಂತ ಹಿಂಗೆ ಈ ಆಸನ ಹಾಕಿದ್ದೀವಿ ನೋಡಿ. ಓಕೆ, ಮೊಣಕಾಲು ಅವೆಲ್ಲ ಕಾಣಿಸ್ತಾ ಇದೆಯಲ್ಲ. ನೀರು ಮಬ್ಬಾಗಿರೋದ್ರಿಂದ ಕಾಲು ಆಡಿಸ್ತಾ ಇದೀನೋ ಅಂತ ಅನುಮಾನ ಬರ್ಬೋದು ಅಂತ ಈ ಆಸನ ಹಾಕ್ತಾ ಇದ್ದೀನಿ. ಕೈಯೇ ಆಡಿಸ್ತಾ ಇಲ್ಲ, ಕಾಲು ಆಡಿಸ್ತಾ ಇಲ್ಲ, ಗೊತ್ತಾಗ್ತಾ ಇದೆಯಲ್ಲ. ಆದರೂ ತೇಲ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಇನ್ನು ಬಗ್ಗಿಸಿ ನೋಡಿ, ಯಾವ ಕೈ ಕಾಲು ಆಡಿಸ್ತಾ ಇದ್ರು ಕೂಡ ಹೆಂಗೆ ತೇಲ್ತಾ ಇದ್ದೀನಿ ಅಂತ. ಇದೇನು ದೊಡ್ಡ ಮ್ಯಾಜಿಕ್ ಅಲ್ಲ. ನಿರ್ಭಯವಾಗಿ ಗಾಬರಿ ಇಲ್ದಂಗೆ ಯಾವುದೇ ವಿದ್ಯೆ ಕಲಿಯೋ ತನಕ ಮಹಾವಿದ್ಯೆ, ಆಮೇಲೆ ಕೋತಿ ವಿದ್ಯೆ ಅಂತಾರೆ, ಆ ಥರ. ಓಕೆ ಹೌದು, ಕಲಿಯೋ ತನಕ ಬ್ರಹ್ಮವಿದ್ಯೆ ಕಲ್ತಾದ ಮೇಲೆ ಕೋತಿ ವಿದ್ಯೆ. ಈಜಂತೂ ಪ್ರತಿಯೊಬ್ಬರೂ ಕಲ್ತ್ಕೊಳ್ಳಲೇಬೇಕಾದಂತಹ ವಿದ್ಯೆ. ಯಾವ ಸಮಯದಲ್ಲಿ ಹೆಂಗೆ ಬರುತ್ತೋ ಹೇಳೋಕ್ಕಾಗೋದಿಲ್ಲ. ಹಂಗಾಗ್ಬಿಟ್ಟು ಪ್ರತಿಯೊಬ್ಬರು ಕಂಪಲ್ಸರಿ ಈಜು ಕಲ್ತಿರಬೇಕು. ನೀವು ಈ ವಿಡಿಯೋ ನೋಡ್ತಾನೆ ಈಜು ಕಲಿಯೋದ್ರ ಜೊತೆಗೆ ಇಲ್ಲಿ ನಾನು ಹೇಳಿಕೊಟ್ಟಂತಹ ನೈಪುಣ್ಯತೆಯನ್ನು ಸಹ ಈಸಿಯಾಗಿ ಕಲ್ತ್ಕೋಬಹುದು. ಅದರಲ್ಲಿದ್ದ ಈ ವಿಡಿಯೋನ ನೀವು ನಿಮ್ಮ ಬಂಧು ಬಾಂಧವರಿಗೂ ಸ್ನೇಹಿತರಿಗೂ ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಎಲ್ಲರೂ ಲೈಕ್ ಮಾಡೋದ್ರ ಮುಖಾಂತರ ಹೆಚ್ಚು ಜನಕ್ಕೆ ವೈರಲ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತಂದು ಹೇಳ್ತಾ
ನಮಸ್ಕಾರ.